ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಈ ಒಂದು 15 ಜಿಲ್ಲೆಗಳಿಗೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು, ಹರಿದಾಡ್ತಾ ಇರುವಂಥದ್ದು. ಆದರೆ ಇವತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ 15 ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗ್ತಾ ಇದೆಯಾ? ಹಾಗಿದ್ರೆ ಯಾವ ಯಾವ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ? ಈ ಒಂದು 24ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗ್ತಿರೋದು ನಿಜಾನಾ ಸುಳ್ಳ? ಸೊ ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಜೊತೆಗೆ 23ನೇ ಕಂತಿನ ಹಣ ಸಾಕಷ್ಟು ಜನಗಳಿಗೆ ಇನ್ನೂ ಕೂಡ ಬಂದಿಲ್ಲ. 10% ಅಷ್ಟು ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಅಂಥವರಿಗೆ ಯಾವಾಗಿನಿಂದ ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಕೆಲವು ಜನಗಳು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ವಿಡಿಯೋ ಮಾಡಿ ತಲುಪಿಸ್ಬೇಕಂತ ಹೇಳಿದ್ರೆ ನನಗೂ ಕೂಡ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಸೊ ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮಗಂತ ಒಂದಿಷ್ಟು ಟೈಮ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರನ್ನ ಯಾವ ರೀತಿಯಾಗಿ ಬೆಂಬಲಿಸ್ತಿರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅಂಥವರಿಗೆ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವೆರಡರಲ್ಲೂ ಕೂಡ ಒಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಅದೇನಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಇಂದು ಬೆಳಿಗ್ಗೆ 10 ಗಂಟೆಯಿಂದ ಈ 15 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ನೀವು ಕೇಳ್ಬೋದು, ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಹಾಗಿದ್ರೆ ಎಲ್ರಿಗೂ ಕೂಡ ಜಮಾ ಆಗಬೇಕಲ್ಲ, 15 ಜಿಲ್ಲೆಗಳಿಗೆ ಮಾತ್ರ ಹೇಗೆ ಜಮಾ ಆಗೋದಕ್ಕೆ ಸಾಧ್ಯ ಅಂತೇಳ್ಬಿಟ್ಟು ಕೂಡ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ 2,000 ರೂಪಾಯಿ ಹಣ ಯಾರಿಗೂ ಜಮಾ ಆಗಿಲ್ಲ, ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ. ಸೊ ಯಾವಾಗ ಬಿಡುಗಡೆ ಆಗುತ್ತೆ? ಈ ಒಂದು ತಿಂಗಳ ಕೊನೆ ವಾರದಲ್ಲಿ ಬಿಡುಗಡೆ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. 100% ನಾಟ್ ಶೋರ್, ಬಟ್ ಹಣ ಜಮಾ ಆಗುವ ಸಾಧ್ಯತೆ ಇದೆ. ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಆದರೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿಜಾನ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಕೆಲವೊಂದಿಷ್ಟು ಫೇಕ್ ವಿಡಿಯೋಗಳು ಕೂಡ ಬರ್ತಾ ಇದೆ. ಜೊತೆಗೆ 15 ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗ್ತಾ ಇದೆ. ಈ 15 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳು ಆದಷ್ಟು ಬೇಗ ಹಣನ ಪಡ್ಕೊಳ್ಳಿ ಅಂತೇಳ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸುಳ್ಳು. 15 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಮಾಡೋದು ಎಲ್ಲೂ ಕೂಡ ಇಲ್ಲ. ಹಣ ಜಮಾ ಆಗುವಂಥ ಪ್ರಕ್ರಿಯೆ ಶುರು ಆಯ್ತಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಎಲ್ಲ ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳ ಅಕೌಂಟಿಗೂ ಕೂಡ ಹಣ ಜಮಾ ಆಗುತ್ತೆ. ಎಲ್ಲರ ಖಾತೆಗೂ ಕೂಡ ಒಂದೇ ದಿನ ಜಮಾ ಆಗದೇ ಇದ್ರೂ ಕೂಡ ಹಂತವಾಗಿ ಎಲ್ಲರ ಖಾತೆಗೂ ಜಮಾ ಆಗುವಂಥದ್ದು. 15 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿ, ಇನ್ನುಳಿದಂಥ ಜಿಲ್ಲೆಗಳಿಗೆ ನೆಕ್ಸ್ಟು ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ. ಆದರೆ ಈಗ 3 ರೀತಿಯಲ್ಲಿ ಹಣ ಹಾಕೋದರ ಸ್ಟೇಜನ್ನು ಮಾಡ್ಕೊಂಡಿದ್ದಾರೆ. ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಜೊತೆಗೆ ಥರ್ಡ್ ಸ್ಟೇಜ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಈ 3 ಹಂತವನ್ನು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟೇಜಲ್ಲಿ ಒಂದಿಷ್ಟು ಲಕ್ಷ ಜನಗಳ ಅಕೌಂಟಿಗೆ ಹಣ ಜಮಾ ಆಗುವಂಥದ್ದು. ಆ ಒಂದು ಟೈಮಲ್ಲಿ ನಿಮ್ಮ ಅಕೌಂಟು ಅಲ್ಲಿ ಸೇರ್ಕೊಂಡಿದ್ರೆ ಆದಷ್ಟು ಬೇಗ ನಿಮಗೆ ಹಣ ಬರುತ್ತೆ. ಅದಾದ ನಂತರದಲ್ಲಿ ಒಂದು ವಾರನೋ 10 ದಿನ ಆದಮೇಲೆ ಸೆಕೆಂಡ್ ಸ್ಟೇಜಲ್ಲಿ ಹಣ ಜಮಾ ಮಾಡ್ತಾರೆ.
ಆ ಒಂದು ಸ್ಟೇಜಲ್ಲೂ ಕೂಡ ಒಂದು 25% ಮಹಿಳೆಯರು ಇರ್ತಾರೆ. ಸೊ ಫಸ್ಟ್ ಸ್ಟೇಜಲ್ಲಿ ಒಂದು 50% ಅಷ್ಟು ಮಹಿಳೆಯರ ಅಕೌಂಟಿಗೆ ಹಣ ಜಮಾ ಮಾಡಿ ಆಗಿರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಒಂದು 25%, ಥರ್ಡ್ ಸ್ಟೇಜಲ್ಲಿ ಒಂದು 25%. ಈ ಸಮಸ್ಯೆ ಆಗೋದು ಯಾರ್ಯಾರಿಗೆ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೇಜಲ್ಲೂ ಅಲ್ಲ, ಫಸ್ಟ್ ಸ್ಟೇಜಲ್ಲೂ ಅಲ್ಲ, ಥರ್ಡ್ ಸ್ಟೇಜಲ್ಲಿ ಯಾರ್ಯಾರ ಅಕೌಂಟಿಗೆ ಹಣ ಜಮಾ ಮಾಡ್ತಾರಲ್ಲ ಆ ಒಂದು ಟೈಮಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್, ಸರ್ವರ್ ಸಮಸ್ಯೆಯಿಂದ ಜನಗಳ ಅಕೌಂಟಿಗೆ ಸರಿಯಾಗಿ ಹಣ ಜಮಾ ಆಗೋದೇ ಇಲ್ಲ ಸ್ನೇಹಿತರೆ. ಹೌದು, ಸಾಕಷ್ಟು ಜನರಿಗೆ ಈ ರೀತಿ ಸಮಸ್ಯೆಗಳಾಗಿದೆ. ಸ್ಟಾರ್ಟಿಂಗಲ್ಲೇ ನಿಮಗೆ ಹಣ ಬಂತಂತ ಹೇಳಿದ್ರೆ ಫಾಸ್ಟಾಗಿ ಬಂದ್ಬಿಡುತ್ತೆ. ಅದಾದ ನಂತರದಲ್ಲಿ ನೀವೇನಾದರೂ ಅನ್ಲಕ್ಕಿ ಫೇಲು ಆಗಿದ್ರೆ ಬೇಗ ಹಣ ಜಮಾ ಆಗದಿರೋ ಚಾನ್ಸಸ್ ಕೂಡ ಇರುತ್ತೆ. ಥರ್ಡ್ ಸ್ಟೇಜಿಗೆ ಏನಾದರೂ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಬೇಗ ಹಣ ಜಮಾ ಆಗೋದಿಲ್ಲ. ಹಣ ಜಮಾ ಆಗೋದ್ರಲ್ಲೂ ಕೂಡ ಸಾಕಷ್ಟು ವಿಳಂಬ ಆಗುತ್ತೆ. ಸೊ ಈ ರೀತಿ ಪ್ರಕ್ರಿಯೆ ನಡೆಯುವಂಥದ್ದು. ಆದರೆ ಈ 15 ಜಿಲ್ಲೆಗೆ, ಈ ಒಂದು 10 ಜಿಲ್ಲೆಗೆ ಮಾತ್ರ ಹಣ ಜಮಾ ಆಗೋದು ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಸೊ ನೀವು ಅದಕ್ಕಂತ ಹೇಳ್ಬಿಟ್ಟು ಗಾಬರಿ ಪಡೋದಕ್ಕಂತ ಹೋಗಬೇಡಿ. ಜೊತೆಗೆ ಈಗಾಗಲೇ 23ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ ಸ್ನೇಹಿತರೆ. 10% ಅಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಜಮಾ ಆಗಿಲ್ಲ. ಹಾಗಿದ್ರೆ ಇವರೆಲ್ರಿಗೂ ಕೂಡ ಯಾವಾಗ ಜಮಾ ಆಗುತ್ತಂತ ಕೇಳೋದಾದರೆ ಡೈಲಿ ಬೇಸಿಸಲ್ಲೂ ಕೂಡ ಜಮಾ ಆಗ್ತಾ ಇದೆ. ಒಂದಿಷ್ಟು ಜನಗಳಿಗೆ ಇವತ್ತು, ಒಂದಿಷ್ಟು ಜನಗಳಿಗೆ ನಾಳೆ, ಒಂದಿಷ್ಟು ಜನಗಳಿಗೆ ನಾಡಿದ್ದು, ಈ ರೀತಿಯಾಗಿ ಈಗಾಗಲೇ ಹಣ ಜಮಾ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡಿ, ಬೈ ಚಾನ್ಸ್ ನಿಮಗೆ ಈ ತಿಂಗಳ ಕೊನೆ ತನಕ ನಿಮಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ 24ನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಆ ಒಂದು ಟೈಮಲ್ಲಿ 4,000 ರೂಪಾಯಿ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಮೊನ್ನೆ ಹಾಸನದಲ್ಲೂ ಕೂಡ ಸಭೆ ನಡೆಸಿದ್ದಾರೆ. ಆ ಒಂದು ಟೈಮಲ್ಲಿ ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಏನು ಬಿಡುಗಡೆ ಮಾಡ್ತೀವೋ ಆ ಒಂದು ಸಂದರ್ಭದಲ್ಲಿ ಈ ಒಂದು 23ನೇ ಕಂತಿನ ಹಣ ಜೊತೆಗೆ 24ನೇ ಕಂತಿನ ಹಣ, ಎರಡೂ ಕಂತಿನ ಹಣ ಸೇರಿ ಒಟ್ಟೆ 4,000 ರೂಪಾಯಿ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ, ಅತಿ ಶೀಘ್ರದಲ್ಲೇ ನಿಮಗೆ ಜಮಾ ಆಗುತ್ತೆ. ಜೊತೆಗೆ ಸ್ನೇಹಿತರೆ, ನಿಮ್ಮ ಅನಿಸಿಕೆ, ಅಭಿಪ್ರಾಯನೂ ಕೂಡ ಅತ್ಯಮೂಲ್ಯವಾಗಿರುತ್ತೆ. ಸಾಕಷ್ಟು ಜನರು ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ತೀರ, ಸಬ್ಸ್ಕ್ರೈಬ್ ಮಾಡೋದಿರಲಿ, ಕಾಮೆಂಟ್ಸ್ ಕೂಡ ಮಾಡೋದಿಲ್ಲ. ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಂತಲೇ ಆ ಒಂದು ಕಾಮೆಂಟ್ ಸೆಕ್ಷನ್ ಇರುವಂಥದ್ದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ, ಒಳ್ಳೆದಿರಲಿ ಕೆಟ್ಟದಿರಲಿ, ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಂದಿರಲಿ ಬರದೇ ಇರಲಿ, ಅಥವಾ 24ನೇ ಕಂತಿನ ಹಣಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರು ಕೂಡ ಕಮೆಂಟ್ಸ್ ಮಾಡಿ. ನೀವು ಅಂದ್ಕೊಳ್ಬೋದು ನಿಮ್ಮ ಕಮೆಂಟ್ಸು ಯಾರು ಕೂಡ ಓದೋದಿಲ್ವೇನೋ ಅಂತೇಳ್ಬಿಟ್ಟು. ಸ್ನೇಹಿತರೆ, ಸಾಕಷ್ಟು ಕಮೆಂಟ್ಸ್ಗಳಿಗೆ ಇನ್ನೊಬ್ಬೊಬ್ಬರು ಬಂದು ಲೈಕನ್ನು ಕೊಟ್ಟಿರ್ತಾರೆ. ಹೌದು, ನಿಮ್ಮ ಥರನೇ ಮೈಂಡ್ ಸೆಟ್ಟು ಸಾಕಷ್ಟು ಜನರು ಹೊಂದಿರ್ತಾರೆ. ಹಾಗಿರುವಾಗ ನಿಮ್ಮ ಕಮೆಂಟ್ಸು ಓದಿ, ಹೌದು ಇವರು ನಮ್ಮ ಮನಸ್ಸಲ್ಲಿ ಯಾವ ರೀತಿಯಾಗಿ ಅಭಿಪ್ರಾಯ ಇದೆಯೋ ಅದೇ ರೀತಿಯಾಗಿ ಕಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಕಮೆಂಟ್ಸ್ಗೂ ಕೂಡ ಲೈಕ್ ಒತ್ತಿ ಹೋಗ್ತಾರೆ. ಅದು ನೀವು ಕೂಡ ನೋಡಿರ್ಬೋದು ಸಾಕಷ್ಟು ವಿಡಿಯೋಗಳಲ್ಲಿ. ಕಾಮೆಂಟ್ ಸೆಕ್ಷನನ್ನು ಓಪನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಆ ರೀತಿಯಾಗಿ ಇರುತ್ತೆ. ಸೊ ಹಾಗಾಗಿ ಕಾಮೆಂಟ್ಸ್ ಮಾಡಿ. ನಿಮ್ಮ ಕಾಮೆಂಟ್ಸಿಂದ ಸರ್ಕಾರಕ್ಕೂ ಕೂಡ ರೀಚ್ ಆಗಬೇಕು ಈ ಒಂದು ವಿಡಿಯೋ. ಜೊತೆಗೆ ಸಾಕಷ್ಟು ಜನಗಳಿಗೆ ಈಗಾಗಲೇ ಹಣ ಜಮಾ ಆಗಿಲ್ಲಲ್ಲ, ಅದು ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ ಸ್ನೇಹಿತರೆ. ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಅವರು ಕ್ರಮ ಕೈಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಕೇಳೋದು ಒಂದೇ, ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸಿಂದ ಯಾರ್ಯಾರಿಗೆ ಹಣ ಬಂದಿಲ್ವೋ, ಎಷ್ಟು ಜನಗಳಿಗೆ ಹಣ ಬಂದಿಲ್ವೋ, ನಿಮ್ಮ ಒಂದು ಸಮಸ್ಯೆಗಳನ್ನು ಸರ್ಕಾರ ಆಲಿಸ್ತಾನೆ ಇರುತ್ತೆ. ಸೊ ಈ ರೀತಿಯಾಗಿರುವಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ವೆ ಮಾಡೋದಕ್ಕಂತಲೇ ಒಂದಿಷ್ಟು ಜನಗಳನ್ನು ಬಿಟ್ಟಿರ್ತಾರೆ. ಸೊ ಅವರು ಸರ್ವೆ ಮಾಡಿ ರಿಪೋರ್ಟ್ಗಳನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅನುಕೂಲಗಳಾಗಿದೆ ಅಥವಾ ಅನಾನುಕೂಲಗಳಾಗಿದೆ ಅಂತ ಸರ್ಕಾರಕ್ಕೂ ಕೂಡ ಗೊತ್ತಾಗೋದೇ ಈ ರೀತಿಯಾಗಿರುವಂಥ ಸೋಷಿಯಲ್ ಮೀಡಿಯಾಗಳಲ್ಲಿರುವಂಥ ವಿಡಿಯೋಗಳಲ್ಲಿರುವಂಥ ಕಾಮೆಂಟ್ ಸೆಕ್ಷನಲ್ಲಿ. ಹಾಗಾಗಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಸರ್ಕಾರಕ್ಕೂ ಕೂಡ ಇದು ರೀಚ್ ಆಗೇ ಆಗುತ್ತೆ ಸ್ನೇಹಿತರೆ. ನೀವು ಅಂದ್ಕೊಳ್ಳೋದು ರೀಚ್ ಆಗಲ್ವೇನೋ ಅಂತೇಳ್ಬಿಟ್ಟು, ಖಂಡಿತವಾಗ್ಲೂ ರೀಚ್ ಆಗೇ ಆಗುತ್ತೆ. ಕಾಮೆಂಟ್ಸ್ ಮಾಡಿ. ಸೊ ನಿಮಗೆ ಹಣ ಜಮಾ ಆಗದೇ ಇದ್ದರೆ ಹಣ ಜಮಾ ಆಗೋ ರೀತಿ ಆಗಲಿ, ಅತಿ ಶೀಘ್ರದಲ್ಲೇ ನಿಮ್ಮೆಲ್ರಿಗೂ ಕೂಡ ಹಣ ಜಮಾ ಆಗಲಿ ಅಂತೇಳ್ಬಿಟ್ಟು ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವಿನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.